ಹೃದಯಾಘಾತದಿಂದ ಯುವ ಕಬಡ್ಡಿ ಆಟಗಾರ ಸಾವನ್ನಪ್ಪಿರುವಂತಹ ಹೃದಯ ವಿದ್ರಾವಕ ಘಟನೆ ಸಕ್ಕರೆನಾಡು ಮಂಡ್ಯದಲ್ಲಿ ನಡೆದಿದೆ. ಹೃದಯಾಘಾತದಿಂದ ಕಬಡ್ಡಿ ಆಟಗಾರ ಸಾವನ್ನಪ್ಪಿರುವಂತಹ ಘಟನೆ ಇದು. ಕಬಡ್ಡಿ ಪಂದ್ಯಾವಳಿ ವೇಳೆಯೇ ಕಬಡ್ಡಿ ಆಟಗಾರ ಸಾವನ್ನಪ್ಪಿದ್ದಾನೆ. ಮಂಡ್ಯ ಜಿಲ್ಲೆಯ ನಾಗಮಂಗಲದ ಸುಖಧರೆ ಗ್ರಾಮದಲ್ಲಿ ಈ ಘಟನೆ ನಡೆದಿದೆ. ಕಬಡ್ಡಿ ಆಟದಲ್ಲಿ ಭಾಗಿಯಾಗಿದ್ದ ಪ್ರೀತಮ್ ಶೆಟ್ಟಿ ಸಾವನ್ನಪ್ಪಿದ್ದಾರೆ. ನಿನ್ನೆ ಸುಖಧರೆ ಗ್ರಾಮದಲ್ಲಿ ಆಯೋಜಿಸಿದ್ದಂತಹ ಕಬಡ್ಡಿ ಪಂದ್ಯಾವಳಿ ತಡರಾತ್ರಿ ಇದ್ದಕ್ಕಿದ್ದಂತೆ ಮೃತಪಟ್ಟಿದ್ದಾರೆ ಪ್ರೀತಮ್ ಶೆಟ್ಟಿ, 24 ವರ್ಷ. ನಾಗಮಂಗಲ ಗ್ರಾಮಾಂತರ ಠಾಣಾ ವ್ಯಾಪ್ತಿಯಲ್ಲಿ ಈ ಕುರಿತಂತೆ ಪ್ರಕರಣ ದಾಖಲಾಗಿದೆ. ನೀವು ಕೂಡ ವಿಜುವಲ್ಸ್ ಅನ್ನು ಗಮನಿಸ್ತಾ ಇದ್ದೀರಿ. 24 ವರ್ಷದ ಪ್ರೀತಮ್ ಶೆಟ್ಟಿ ಕಬಡ್ಡಿ ಆಡುವಂತಹ ಸಂದರ್ಭದಲ್ಲಿಯೇ ಹೃದಯಾಘಾತದಿಂದ ಸಾವನ್ನಪ್ಪಿರುವಂಥದ್ದು. ತಡರಾತ್ರಿ ಇದ್ದಕ್ಕಿದ್ದಂತೆ ಮೃತಪಟ್ಟಿದ್ದಾರೆ ಪ್ರೀತಮ್ ಶೆಟ್ಟಿ, 24 ವರ್ಷ. ಮೂಲತಃ ಕರಾವಳಿ ಭಾಗದವರು. ಮಂಡ್ಯಕ್ಕೆ ಕಬಡ್ಡಿ ಆಡ್ಲಿಕ್ಕೆ ಬಂದಿದ್ದರು. ಈ ಸಂದರ್ಭದಲ್ಲಿ ಈ ಘಟನೆ ನಡೆದಿದೆ. ನೀವು ಕೂಡ ಅವರ ಫೋಟೋವನ್ನು ಗಮನಿಸ್ತಾ ಇದ್ದೀರಿ. ಇತ್ತೀಚಿನ ದಿನಗಳಲ್ಲಿ ಯುವ ಸಮುದಾಯದಲ್ಲೂ ಕೂಡ ಈ ರೀತಿಯ ಹಾರ್ಟ್ ಅಟ್ಯಾಕ್ ಪ್ರಕರಣಗಳು ಜಾಸ್ತಿ ಆಗ್ತಾ ಇದೆ. ಮೊನ್ನೆ ಅಷ್ಟೇ ಬೆಂಗಳೂರಿನಲ್ಲಿ ಚಲಿಸ್ತಾ ಇದ್ದಂತಹ ಬೈಕ್ನಲ್ಲಿಯೇ ಹಾರ್ಟ್ ಅಟ್ಯಾಕ್ ಆಗಿ ಸಾವನ್ನಪ್ಪಿರುವಂತಹ ಘಟನೆ ನಡೆದಿತ್ತು. ಈಗ 24 ವರ್ಷದ ಯುವ ಕಬಡ್ಡಿ ಆಟಗಾರನಿಗೆ ಹೃದಯಾಘಾತ ಆಗಿದ್ದು ಸ್ಥಳದಲ್ಲಿಯೇ ಸಾವನ್ನಪ್ಪಿರುವಂತಹ ಘಟನೆ ನಡೆದಿದೆ. ಈ ಮನುಷ್ಯನ ಜೀವ ಅನ್ನೋದು ನೀರ ಮೇಲಿನ ಗುಳ್ಳೆ ಇದ್ದಂಗೆ, ಯಾವಾಗ ಒಡೆಯುತ್ತೆ ಅಂತ ಹೇಳೋಕೆ ಆಗಲ್ಲ. ನೋಡಿ, ಕಬಡ್ಡಿ ಆಡ್ತಾ ಇದ್ದಂತಹ ವ್ಯಕ್ತಿ, ಸದೃಢವಾದಂತಹ ವ್ಯಕ್ತಿ, ಇದ್ದಕ್ಕಿದ್ದ ಹಾಗೆ ಕುಸಿದು ಬಿದ್ದು ಸಾವನ್ನಪ್ಪಿದ್ದಾರೆ. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ರೋಹಿತ್. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ರೋಹಿತ್, ಕಬಡ್ಡಿ ಪಂದ್ಯಾವಳಿ ವೇಳೆ ಏನಾಯ್ತು ಅಂತ ಹೇಳಿ, ಜೊತೆಗೆ ಈಗ ಮೃತಪಟ್ಟಿರುವಂತಹ ಯುವ ಕಬಡ್ಡಿ ಆಟಗಾರನ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಏನಾದರೂ ಬಂದಿದೆಯಾ? ಹೇಗೆ ಏನೆಲ್ಲ ಡೀಟೇಲ್ಸ್ ಸಿಗ್ತಾ ಇದೆ ರೋಹಿತ್? ಪ್ರೇಮ್, ಮಂಡ್ಯ ಜಿಲ್ಲೆಯ ನಾಗಮಂಗಲ ತಾಲೂಕಿನ ಸುಖಧರೆ ಗ್ರಾಮದಲ್ಲಿ ಏನು ಹನುಮ ಜಯಂತಿ ಹಿನ್ನೆಲೆ ಪ್ರತಿ ವರ್ಷವೂ ಕೂಡ ಕಬಡ್ಡಿ ಪಂದ್ಯಾವಳಿಯನ್ನು ಆಯೋಜನೆ ಮಾಡ್ತಾರೆ. ಅದೇ ರೀತಿಯಾಗಿ ಈ ವರ್ಷವೂ ಕೂಡ ಆಯೋಜನೆ ಮಾಡಿದ್ರು. ರಾಜ್ಯದ ವಿವಿಧ ಜಿಲ್ಲೆಗಳಿಂದಲೂ ಕೂಡ ಕಬಡ್ಡಿ ಆಟಗಾರರು ತಂಡವನ್ನು ಮಾಡ್ಕೊಂಡ್ಬಂದರು. ಅದೇ ರೀತಿಯಾಗಿ ಪ್ರೀತಮ್ ಸಹ ಉಡುಪಿ ಮೂಲದವರು, ಇವರು ಸಹ ಕಬಡ್ಡಿ ಆಡೋ ನಿಟ್ಟಿನಲ್ಲಿ ಸುಖಧರೆ ಗ್ರಾಮಕ್ಕೆ ನಿನ್ನೆ ಬಂದಿದ್ರು. ಒಂದೆರಡು ಮ್ಯಾಚನ್ನು ಆಡಿದ್ರು ಅಂತ ಹೇಳಲಾಗ್ತಾ ಇರುವಂಥದ್ದು. ಮ್ಯಾಚ್ ಮುಗಿದ ಬಳಿಕವಾಗಿ ಆರಂಭದಲ್ಲಿ ಎದೆ ನೋವು ಪ್ರೀತಮ್ಗೆ ಕಾಣಿಸ್ಕೊಳ್ಳುವಂಥದ್ದು. ಅದಾದ ಬಳಿಕವಾಗಿ ನಾಗಮಂಗಲದ ಸಾರ್ವಜನಿಕ ಆಸ್ಪತ್ರೆಗೆ ಪ್ರೀತಮ್ನ ರವಾನೆ ಮಾಡಲಾಗುತ್ತೆ. ಆದರೆ ಆಸ್ಪತ್ರೆಗೆ ಹೋಗುವ ಮುನ್ನವೇ ಕೂಡ ಈತ ಸಾವನ್ನಪ್ಪಿದ್ದಾನೆ ಅಂತೇಳಿ ಕೂಡ ಇದೀಗ ಮೂಲಗಳು ಹೇಳ್ತಾ ಇರುವಂಥದ್ದು. ಅಂದ್ರೆ ಹಾರ್ಟ್ ಅಟ್ಯಾಕ್ ನಿಂದಾಗಿ ಕೂಡ ಈತ ಸಾವನ್ನಪ್ಪಿದ್ದಾನೆ ಅಂತೇಳಿ ಕೂಡ ಪೊಲೀಸ್ ಮೂಲಗಳು ಹೇಳ್ತಾ ಇದ್ದಾವೆ. ನಾಗಮಂಗಲ ಗ್ರಾಮಾಂತರ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಈ ದೂರು ದಾಖಲಾಗಿದೆ. ಪೊಲೀಸರು ಕೂಡ ಈಗ ಎಲ್ಲಾ ಪ್ರೊಸೀಜರ್ನು ಕೂಡ ಮುಗಿಸಿರುವಂಥದ್ದು. ಅಂದ್ರೆ ಪೋಸ್ಟ್ ಮಾರ್ಟಮ್ ಎಲ್ಲೋ ಕೂಡ ಆಗಿದೆ. ಇದು ಹಾರ್ಟ್ ಅಟ್ಯಾಕ್ ನಿಂದಲೇ ಕೂಡ ಸಾವನ್ನಪ್ಪಿದೆ ಅಂತೇಳಿ ಕೂಡ ಮೇಲ್ನೋಟಕ್ಕೆ ಹೇಳಲಾಗ್ತಾ ಇದೆ. ಇನ್ನು ಕೂಡ ಪೋಸ್ಟ್ ಮಾರ್ಟಮ್ನ ರಿಪೋರ್ಟ್ ಬಂದಿಲ್ಲ. ಸದ್ಯ ಪ್ರೀತಮನ್ನ ಅವರ ಊರಾಗಿರುವಂತಹ ಉಡುಪಿಗೆ ಕಳಿಸ್ಕೊಳ್ಳುವಂತಹ ಕೆಲಸಗಳು ಕೂಡ ಆಗ್ತಾ ಇರುವಂಥದ್ದು ಅವರ ಮೃತದೇಹವನ್ನ. ಅವರ ಯಾಕಂದ್ರೆ 24 ವರ್ಷದಲ್ಲಿ ಕೂಡ ಈ ರೀತಿಯಾದಂತಹ ಹಾರ್ಟ್ ಅಟ್ಯಾಕ್ ಆಗಿರುವಂಥದ್ದು ಯುವ ಸಮೂಹದಲ್ಲಿ ಸಾಕಷ್ಟು ಆತಂಕ ಕೂಡ ಮಾಡಿಕೊಟ್ಟಿದೆ. ಯಾಕಂದ್ರೆ ಇತ್ತೀಚಿನ ದಿನಗಳಲ್ಲಿ ಈ ತರ ಪ್ರಕರಣಗಳು ಕೂಡ ಹೆಚ್ಚಾಗ್ತಾ ಇದೆ. ಆದ್ರೆ ಕಬಡ್ಡಿ ಆಟಗಾರನಿಗೆ ಹೃದಯಾಘಾತ ಆಗಿರುವಂಥದ್ದು ಇನ್ನಷ್ಟು ಆತಂಕವನ್ನ ಹೆಚ್ಚಿರುವಂಥದ್ದು. ಪ್ರೇಮ್, ಓಕೆ, ಥ್ಯಾಂಕ್ ಯು ರೋಹಿತ್ ತಮ್ಮೆಲ್ಲ ಮಾಹಿತಿಗಾಗಿ.